ಗೃಹ ಸಚಿವರು ಮಾತನಾಡ್ತಾ ಇದ್ದಾರೆ. ರೈಟ್, ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಚಾರದ ವಿಚಾರಕ್ಕಿಂತ ಸರ್ ಘಟನೆ ನಡೆದಿದೆ, ಘಟನೆಗೆ ಪೂರ್ವ ಸಿದ್ಧತೆ. ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ. ಘಟನೆ ನಡೆದಿದೆ, ಕಂಟ್ರೋಲಿಗೆ ತೊಗೊಂಡಿದ್ದೇವೆ. ಮುಂದಕ್ಕೆ ಬೆಳಿಬಾರ್ದು ಅಂತೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಅದರಿಂದ ಇದನ್ನು ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿದ್ದೆ. ಇಲ್ಲ, ನಾವು ಮಾಡೋದಿಲ್ಲ ನಿಮ್ಮ ಮನವಿನ ಅಂದರೆ ನಿಮಗೆ ಬಿಟ್ಟಿದ್ದು. ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಈ ತರ ಆಗಿತ್ತು, ಎಚ್ಚರ ವಹಿಸಿದ್ರೆ ಈ ತರ ಆಗ್ತಾ ಇರಲಿಲ್ಲ ಅಂತ ಇಲ್ಲ, ಅದು ಆರೋಪ ಮಾಡಿದ್ದಾರೆ. ಅಲ್ಲ, ಅವ್ರು ಹೇಳಿದ್ದಾರೆ. ಆದರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಟೂನನ್ನು ಕೂಡ ಅಲ್ಲಿ KSRP ಇಟ್ಟಿದ್ರು. ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿರೋದು. ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಟೂನ್ ಕೂಡ ಅಲ್ಲಿ ಇಟ್ಟಿದ್ರು. ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮ್ಮಿಡಿಯೇಟಾಗಿ. ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ, ಆದರೆ ಒಂದು 52 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಎರಡೂ ಗುಂಪಿನಲ್ಲಿ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವ್ರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು, ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರ ಮೇಲೂ ಕುಳಿತಾರೆ. ಒಬ್ಬ ASIಗೆ ಗಾಯ ಆಗಿದೆ. ಅದಲ್ಲದೆ ಅದನ್ನೆಲ್ಲ ಗಣನೆಗೆ ತಗೊಂಡೇ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಆ ರೀತಿ ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ. ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ರಿಪೋರ್ಟ್ ಏನು ಕೊಡ್ತಾರೆ ನೋಡಬೇಕು. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಅತಿಯಾದ ಓಲೈಕೆನೇ ಕಾರಣ ಇದು, ಒಂದು ಕೋಮಿಂದು ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಈ ಥರ ಆಗ್ತಾ ಇದ್ದಾವೆ ಘಟನೆಗಳು. ನಾನೀಗೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕುಮಾರಸ್ವಾಮಿ ಅವರು ಹಿಂದೆ ಅವರು ಯಾವ ರೀತಿ ಓಲೈಕೆ ಮಾಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಅದರ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಜೊತೆ ತಿಳಿಸ್ಬೇಕಾಗಿರುವಂಥದ್ದು, ತಮಗೆಲ್ಲ ಗೊತ್ತಿದೆ PSI ರೆಕ್ರೂಟ್ಮೆಂಟಿಗೆ ನಾವು ಕ್ರಮ ತಗೊಂಡಿದ್ದು. 545 ಜನರದು PSI ಮೊದಲನೇ ಹಂತದ್ದು ಏನು PSI ಹಗರಣ ಆಯಿತು, ಅದಕ್ಕೆ ಸಂಬಂಧಪಟ್ಟಾಗೆ 545 ಜನ ರೆಕ್ರೂಟ್ಮೆಂಟಿಗೆ ನಾವು ಎಕ್ಸಾಮ್ ಮಾಡಿ ಅದರ ಫಲಿತಾಂಶವನ್ನು ಮೆರವಣಿಗೆಗೆ ಹೋಗುವಾಗ ಕಲ್ಲು ತೂರಿದ್ದಾರೆ. ದಿಸ್ ಇಸ್ ಸೋ ಟಿಪಿಕಲ್ ಆಫ್ ಪರಮೇಶ್ವರ್. ದಿಸ್ ಇಸ್ ಸೋ ಟಿಪಿಕಲ್. ಈಗಲೂ ಸಹ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಾಧ್ಯಮದವ್ರು ಸುಮ್ನಿರಿ ಅಂತ ಇದ್ದಾರೆ. ಕೋಮುಗಲಭೆ ಅಂತ ಹೇಳಕ್ಕಾಗಲ್ಲ ಅಂದ್ರು ಫೈನ್, ಬಟ್ ವೈ ಡಿಡ್ ಯು ಲೆಟ್ ಇಟ್ ಹ್ಯಾಪನ್? ಆಗೋಕ್ ಯಾಕೆ ಬಿಟ್ರಿ ಸರ್? ಮೆರವಣಿಗೆ ವಿಚಾರವಾಗಿ ಗಲಾಟೆ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಆಗೋಕ್ ಯಾಕೆ ಬಿಟ್ರಿ? 3 ಕೊಳ್ಳೆ ಹೋದ ಮೇಲೆ ಯಾಕೆ ದಿಡ್ಡಿ ಬಾಗ್ಲ ಹಾಕ್ತೀರಿ? ಈಗ ಇದನ್ನ ಏನಂತ ಕರಿಬಹುದು ನಾವು? ಇದನ್ನ ಮಾಧ್ಯಮದ ಭಾಷೆಯಲ್ಲಿ ಕೆಲವೊಮ್ಮೆ ತಿಪ್ಪೆ ಸಾರಿಸೋದು ಅಂತಾರೆ. ಗೃಹ ಸಚಿವರಿಗೆ ನಾವು ಈ ಮಾತು ಹೇಳ್ತಾ ಇಲ್ಲ, ಆದ್ರೆ ಈ ತರದ ಹೇಳಿಕೆಗಳಿಗೆ ಹಂಗಂತಾರೆ. ಇದನ್ನ ಆಗದ ಹಾಗೆ ನೋಡ್ಕೋಬೇಕಾಗಿತ್ತಲ್ವಾ? ಹಿಂದೆ ಈ ತರ ಆಗಿತ್ತು ಅಂದ್ರೆ ಈಗ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲಾಗಿದೆ ಸರಿ, ಆದ್ರೆ ಆಗದ ಹಾಗೆ ನೋಡ್ಕೋಬೇಕಿತ್ತಲ್ವಾ? ಇನ್ನು ಮಾಧ್ಯಮಕ್ಕೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಕಿಡಿಗೇಡಿಗಳು CCTVಯಲ್ಲಿ ರೆಕಾರ್ಡ್ ಆಗಿದೆ ಬೆಂಕಿ ಇಟ್ಟಿರೋದು. ಆ ಬೆಂಕಿ ವಿಡಿಯೋ ನಮ್ಮ ಹತ್ರ ಇದೆ ಸಾರ್. ನೀವ್ ಹೇಳ್ತೀರಿ ತೋರಿಸ್ಬೇಡಿ ಅಂತ. ಆ ಬೆಂಕಿ ಇಟ್ಟು ಅಂಗಡಿ ಸುಟ್ಟೋಗಿ ಜೀವನ ಸುಟ್ಟೋಯ್ತಲ್ಲ, ಅವ್ರಿಗೆ ಯಾರು ಪರಿಹಾರ ಕೊಡ್ತಾರೆ? ಬೆಂಕಿ ಇಟ್ಟು ಶಟರ್ಗಳನ್ನ ಕ್ಲೋಸ್ ಮಾಡಿದ್ರು, ಅಲ್ಲಿ ಜೀವನ ಸುಟ್ಟೋಗಿದೆ, ಬದುಕು ಸುಟ್ಟೋಗಿದೆ, ಎಲ್ಲಾ ಕೋಮಿನವರದ್ದು. ಸೊ ಅದಕ್ಕೆ ಯಾರು ರಿಪ್ಲೇಸ್ಮೆಂಟ್ ಸರ್ಕಾರ ಕೊಡುತ್ತಾ? ಅದಕ್ಕೆ ಕೊಡ್ಬೇಕಲ್ವಾ? ಅದನ್ನ ಹೆಂಗೆ ನಾವು ತೋರಿಸದೇ ಇರೋದು? ಜನಗಳ ಬದುಕು ಸುಟ್ಟೋಗಿದೆ ಸರ್, ನಾವು ಹೆಂಗ್ ತೋರಿಸದೇ ಇರೋದು? ಅದನ್ನ ಹೆಂಗ್ ಮಾಧ್ಯಮದಲ್ಲಿ ತೋರಿಸ್ಬೇಡಿ ಅಂತಿರಲ್ಲ, ಮನವಿ ಮಾಡ್ತೀನಿ ಅಂತ ಸರ್. ನಾವು ನಿಮಗ್ ಮನವಿ ಮಾಡ್ತೀವಿ, ಬದುಕುಗಳನ್ನ ಸುಡಬೇಡಿ, ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಿ. ನಿಮಗ್ ಗೊತ್ತಿರುತ್ತಲ್ವಾ
ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲದೆ ಇರುತ್ತಾ? ಯಾರನ್ನ ಇಲ್ಲ ಗೊತ್ತಾ ಇಲ್ಲ ಅಂದ್ರೆ ಮೂರ್ಖತನ ಆಗತ್ತೆ ಅದು. ಖಂಡಿತವಾಗ್ಲೂ ಗೊತ್ತಿರುತ್ತಲ್ವಾ ನಿಮ್ಗೆ? ಹೆಚ್ಚುವರಿ KSRP ಹಾಕಿದ್ವಿ ಅಂತೀರಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಯಾಕೆ ಅಲ್ಲಿ ಮೊದಲೇ ಪರಿಸ್ಥಿತಿ ಕಂಟ್ರೋಲ್ ತಗೊಳ್ಳಿಲ್ಲ? ಅಂಗಡಿ ಸುಡಕ್ ಯಾಕೆ ಬಿಟ್ರಿ? ಜೀವನಗಳು ಸುಡಕ್ ಯಾಕೆ ಬಿಟ್ರಿ? ಬದುಕು ಸುಡಕ್ ಯಾಕೆ ಬಿಟ್ರಿ? ಜನ ನಂಬಿಕೆ ಕಳ್ಕೊಳ್ಳೋಂಗಾಗಿದೆ ನಿಮ್ಮ ಮೇಲೆ. ಟ್ರಸ್ಟ್ ಹೋಗ್ತಾ ಇದೆ ಸರ್ಕಾರದ್ದು. ರೈಟ್, ನಮ್ ಜೊತೆ ಹಿರಿಯ ಮುಖಂಡ ಪ್ರಹ್ಲಾದ್ ಜೋಶಿ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್, ಏನು ಹೇಳ್ತೀರಿ ಸರ್ ನಾಗಮಂಗಲದ ಗಲಭೆ ಬಗ್ಗೆ? ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲತೆ ಎದ್ದು ಕಾಣ್ತಾ ಇದೆ. ಪೊಲೀಸರು ಅವರನ್ನ ಸ್ವತಂತ್ರವಾಗಿ ಬಿಟ್ಟರೆ ಅವರು ನಿರ್ವಹಿಸ್ತಾರೆ. ಆದರೆ ರಾಜಕೀಯ ಕಾರಣಗಳಿಂದಾಗಿ ಅವ್ರನ್ನ ತಡೆ ಹಿಡಿಯಲಾಗಿ ಅವ್ರ ಕೈಗಳನ್ನ ಕಟ್ಟಿ ಹಾಕಲಾಗಿದೆ. ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ನಡೆದಂತಹ ಮೆರವಣಿಗೆ ಮೇಲೆ ಕಲ್ಲುಗಿತಾರೆ ಅಂತಂದ್ರೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾರೆ, ಲಾಂಗ್ ಮಚ್ಚು ಹಿಡಿದುಕೊಂಡು ಬರ್ತಾರೆ ಅಂತಂದ್ರೆ ಸರ್ಕಾರ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಸರ್, ಈಗ ಗೃಹ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು, ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಮಾಧ್ಯಮಗಳಲ್ಲಿ ಇದನ್ನ ಕೋಮು ಸಂಘರ್ಷ, ಕೋಮು ಗಲಭೆ ಅಂತ ಬಿತ್ತರಿಸಬೇಡಿ, ಇದು ಆಕಸ್ಮಿಕ ಘಟನೆ ಅಂತಿದ್ದಾರೆ ಗೃಹ ಸಚಿವರು. ಅಲ್ಲ, ಆ ಗೃಹ ಸಚಿವರಿಗೆ ಯಾವ್ದು ಆಕಸ್ಮಿಕ ಮತ್ತು ಯಾವ್ದು ಇದೇ ಒಂದು ಆಟಿಟ್ಯೂಡ್ ನಿಂದನೆ ಈ ಒಂದು ಇವರ ಅಪ್ರೋಚ್, ಆಟಿಟ್ಯೂಡ್, ಬಿಹೇವಿಯರ್ ಏನಿದೆ ಇದೇ ಮುಸಲ್ಮಾನರಿಗೆ, ಗುಂಡಾ ಮುಸಲ್ಮಾನರಿಗೆ, ಈ ರೀತಿಯಾದಂತ ಎಲ್ಲಾ ಮುಸಲ್ಮಾನರನ್ನು ಗುಂಡಾ ಅಂತ ಹೇಳ್ತಾ ಇಲ್ಲ ನಾನು, ಗುಂಡಾ ಮುಸಲ್ಮಾನರಿಗೆ ಈ ರೀತಿ ಇಸ್ಲಾಮಿಕ್ ಶಕ್ತಿಗಳಿಗೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಎಲ್ಲಾ ಮುಸಲ್ಮಾನರನ್ನು ಗುಂಡಾಗಳಂತ ಹೇಳಿಲ್ಲ. ಗುಂಡಾ ಮುಸಲ್ಮಾನರು ಯಾರು ಮುಸಲ್ಮಾನರಲ್ಲಿ ಗುಂಡಾಗಳಿದ್ದಾರೆ ಅವರಿಗೆ ಇದು ಒಂದು ರೀತಿಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಇಲ್ಲ, ಇದು ಕೋಮು ಗಲಭೆ ಮಾಡಿದ್ದಾರೆ, ನಾವು ಇದನ್ನ ಮೆಟ್ಟಿ ಹಾಕ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅವ್ರು ಕೊಟ್ರೆ ಅದಕ್ಕೆ ಒಂದು ಭಯ ಇರ್ತದೆ ಯಾರು ಮಾಡಿದ್ದಾರೆ ಅವರಿಗೆ. ಇವರು ಮೊದಲನೇ ಇದೊಂದು ಆಕಸ್ಮಿಕ ಘಟನೆ, ಇದು ಈಗ ರಾಮೇಶ್ವರ ಕೆಫೆಯಲ್ಲಿ ಹೇಳಿದಾರಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಆ ನಂತರ ಒಬ್ಬರು ಒಂದು ಹೋಟೆಲ್ ಇನ್ನೊಂದು ಹೋಟೆಲ್ ಮತ್ತೆ ಒಂದು ಕಾಂಪಿಟೇಷನ್ ದಿಂದಾಗಿ ಇದಾಗಿದೆ ಅಂತ ಹೇಳಿ. ಅಂದ್ರೆ ಮೊದಲನೇ ಇವರು ಭಯೋತ್ಪಾದನಾ ಚಟುವಟಿಕೆಗಳನ್ನ, ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನ ಅವರನ್ನ ಸಂತೈಸುವಂತ ಅಥವಾ ಅವ್ರನ್ನ ಓಲೈಸುವಂತ ಕೆಲಸಕ್ಕೆ ಮೊದಲನೇ ಶುರು ಮಾಡ್ತಾರೆ. ಹಾಗಾಗಿ ಅವರಿಗೆ ಒಂದು ತುಷ್ಟೀಕರಣದ ಈ ರಾಜಕಾರಣದಲ್ಲಿ ನಮಗೆ ಸೆಕ್ಯೂರಿಟಿ ಸಿಗ್ತದೆ, ನಾವು ಯಾರನ್ನ ಬೇಕಾದ್ರೂ ಹೊಡಿಬಹುದು, ಎಲ್ಲಿ ಬೇಕಾದ್ರೂ ಕಲ್ಲು ಹೊಡಿಬಹುದು, ಲಾಂಗು ಮಚ್ಚು ತೆಗೆದುಕೊಂಡು ಓಡಾಡಬಹುದು, ಈ ರೀತಿಯಾದಂತ ಒಂದು ಅವರಿಗೆ ಪ್ರೋತ್ಸಾಹ ಸಿಗ್ತದೆ. ಹಾಗಾಗಿ ಇದನ್ನ ನಾನು ಅವ್ರ ಹೇಳಿಕೆಯನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ. ಪ್ರಹ್ಲಾದ್ ಜೋಶಿ ಅವರೇ, ಖಂಡಿತವಾಗ್ಲೂ ನಿಮಗೂ ಗೊತ್ತು, ಕುಮ್ಮಕ್ಕಿಲ್ಲದೆ, ತಯಾರಿ ಇಲ್ಲದೆ ಇಂಥ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇಂಟೆಲಿಜೆನ್ಸ್ಗೆ ಅದರ ಮಾಹಿತಿ ಇದ್ದೇ ಇರತ್ತೆ. ಇಲ್ಲ, ಮಾಹಿತಿನೇ ಇಲ್ಲ ಅಂದ್ರೆ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಆಗುತ್ತೆ, ಅದು ಕ್ಲಿಯರ್ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್. ಯಾಕೆ ಇಂಥ ಘಟನೆಗಳು ಆಗಕ್ ಬಿಡ್ತಾ ಇದೆ ಸರ್ಕಾರ? ಏನಾದ್ರೂ ಇಶ್ಯೂ ಡೈವರ್ಟ್ ಮಾಡಕ್ ನೋಡ್ತಾ ಇದೆಯಾ? ಇವತ್ತು ಮೂಡಾ ಕೇಸ್ದು ಇದೆ, ನಿಮ್ಮ ಅಭಿಪ್ರಾಯ ಏನು? ಒಂದು ಇಶ್ಯೂ ಡೈವರ್ಟ್ ಮಾಡಕ್ಕೆ ನಾನು ಹಿಂದೆನೂ ಹೇಳಿದ್ದೇನೆ, ಹಲವಾರು ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಟಿವಿಯಲ್ಲಿಯೂ ಬಿತ್ತರಿತವಾಗಿದೆ. ಈ ದರ್ಶನನ್ ಫೋಟೋ ಬಿಡೋದು, ದರ್ಶನನ್ ಶಿಫ್ಟ್ ಮಾಡೋದು, ದರ್ಶನಂದು ಚಾರ್ಜ್ ಶೀಟ್ಗಳ ಅವ್ರದ್ದು ರಿಟ್ರೀವ್ ಮಾಡಿದ ಫೋಟೋಗಳನ್ನ ಬಿಡೋದು, ಇದನ್ನ ಮಾಡಿದ್ರು. ಈಗ ಅದು ಒಂದ್ ಸ್ವಲ್ಪ ಕಮ್ಮಿ ಆದ ನಂತರ ಈಗ ಇಲ್ಲಿ ಒಂದು ಇವ್ರಿಗೆ ಇಂಟೆಲಿಜೆನ್ಸ್ ಫೇಲ್ಯೂರು ಅಥವಾ ಗೊತ್ತಿದ್ರು ಮಾಡಿದ್ರೆ ಈ ಕಾರಣಕ್ಕಾಗಿ ಮಾಡಿರ್ತಾರೆ. ಆದ್ರೆ ಅದರಿಂದ ಕೋಮುಗಲಭೆ ಉಂಟಾಗತ್ತೆ, ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ ಮತ್ತು ಮತಾಂಧ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಟ್ಟಂಗಾಗತ್ತೆ. ಇದೆಲ್ಲ ನೋಡ್ತಾ ಇಲ್ಲ. ಒಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಈ ರೀತಿಯಾದಂತ